ಇನ್ನು ಸಾಂಬಾರ್ಗೆ ಬಳಸೋ ಬೆಳ್ಳುಳ್ಳಿಯಲ್ಲೂ ವಿಷ. ಮಾರುಕಟ್ಟೆಗೆ ಎಂಟ್ರಿ ಕೊಟ್ಟ ವಿಷಕಾರಿ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ತಿಂದರೆ ನಮಗೆ ಈ ರೋಗ ಬರೋದಂತೂ ಫಿಕ್ಸು. ಬೆಳ್ಳುಳ್ಳಿ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಸಿ, ವಿಟಮಿನ್ B6 ಎಲ್ಲವೂ ಇರುತ್ತೆ. ಮ್ಯಾಂಗನೀಸ್ ಮತ್ತು ಸೆಲೆನಿಯಂನಂತಹ ರೋಗ ನಿರೋಧಕ ಶಕ್ತಿಯು ಕೂಡ ಅದರಲ್ಲಿರುತ್ತೆ. ಈಗ ಬೆಳ್ಳುಳ್ಳಿಯಲ್ಲೇ ವಿಷವಂತೆ ಇನ್ನೇನು ತಿನ್ನೋದೋ ಗೊತ್ತಿಲ್ಲ. ಬೆಳ್ಳುಳ್ಳಿಯಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ B6 ಸಿಗುವಂತಹ ಅತ್ಯಂತ ಒಳ್ಳೆಯ ಆಹಾರ. ಮ್ಯಾಂಗನೀಸ್ ಜೊತೆಗೆ ಸೆಲೆನಿಯಂನಂತಹ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡೋದರಲ್ಲಿ ಸಹಕಾರಿ ಬೆಳ್ಳುಳ್ಳಿ. ಇತ್ತೀಚೆಗೆ ಚೈನಾ ದೇಶದಿಂದ ನಕಲಿ ಬೆಳ್ಳುಳ್ಳಿಗಳು ಪತ್ತೆಯಾಗಿದ್ದಾವೆ ಎನ್ನುವಂಥ ಒಂದು ಸುದ್ದಿ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಬೆಳ್ಳುಳ್ಳಿ ಖರೀದಿ ಮಾಡಬೇಕಾದ್ರೂ ಕೈಯಲ್ಲಿ ಅದುಮಿ ನೋಡ್ತಾ ಇದ್ರು, ಇದು ಅಸಲಿ ಬೆಳ್ಳುಳ್ಳಿನ ಅಥವಾ ನಕಲಿನ ಅಂತ ಹೇಳಿ. ಕೆಲವರು ಸುತ್ತಿಗೆಯಲ್ಲಿ ಒಡೆದು ಚಕ್ಕು ಮಾಡಿದ್ದವರು ಇದ್ದಾರೆ ಆ ಸಂದರ್ಭದಲ್ಲಿ. ಸೊ ಈಗ ಈ ಬೆಳ್ಳುಳ್ಳಿಯಲ್ಲಿ ವಿಷ ಮಿಶ್ರಿತವಾಗ್ತಾ ಇದೆ ಎನ್ನುವಂತಹ ಸುದ್ದಿ. ಯಾವ ರೂಪದಲ್ಲಿ ವಿಷ ಮಿಶ್ರಿತವಾಗ್ತಾ ಇದೆ, ಈಗ ವಿಷಕಾರಿ ಆಗ್ತಾ ಇದೆಯಾ ಬೆಳ್ಳುಳ್ಳಿ ಎನ್ನುವಂತಹದ್ದು? ಎಸ್, ಈಗ ವಿಷಕಾರಿ ಚೈನೀಸ್ ಬೆಳ್ಳುಳ್ಳಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಈ ಹಿಂದೆಯೂ ಕೂಡ ಚೈನೀಸ್ ಬೆಳ್ಳುಳ್ಳಿ ಮಾರ್ಕೆಟಲ್ಲಿತ್ತು. ಈ ವಿಷಕಾರಿ ಬೆಳ್ಳುಳ್ಳಿ ಗುರುತಿಸೋದು ಹೇಗೆ ಅಂತೀರಾ? ನೀವು ಮಾರ್ಕೆಟಿಗೆ ಹೋಗ್ತೀರಾ, 1 kgನೋ ಅರ್ಧ kgನೋ ಬೆಳ್ಳುಳ್ಳಿ ಪರ್ಚೇಸ್ ಮಾಡ್ತೀರಾ. ವರದಿಗಳ ಪ್ರಕಾರ ನಿಷೇಧಿಸಲಾದ ಬೆಳ್ಳುಳ್ಳಿ ಪೈಕಿ ಇದೊಂದು. 2014ರಲ್ಲಿ ನಿಷೇಧಿಸಲಾಗಿದ್ದ ಬೆಳ್ಳುಳ್ಳಿ. ದೇಶದಲ್ಲಿ ಶಿಲೀಂಧ್ರ ಸೋಂಕಿತ ಬೆಳ್ಳುಳ್ಳಿ ಮಾರಾಟ ಆಗ್ತಿತ್ತು. ಈ ಚೈನೀಸ್ ಬೆಳ್ಳುಳ್ಳಿಗಳಲ್ಲಿ ಹೆಚ್ಚಿನ ಮಟ್ಟದ ಕೀಟನಾಶಕಗಳಿರ್ತಾವೆ. ಹಾನಿಕಾರಕ ಕ್ಲೋರಿನ್ನಿಂದ ಬಿಳುಪುಗೊಳಿಸಲಾಗುತ್ತೆ, ಅಂದರೆ ಶೈನಿಂಗ್. ಬೆಳ್ಳುಳ್ಳಿ ಬಿಳಿನೇ ಇರಬೇಕು ಅನ್ನೋದು ನಮ್ಮ ಪದ್ಧತಿ ಅಲ್ವಾ? ಟೊಮಾಟೊ ಹಣ್ಣು ಕೆಂಪಿಗೆ ಇರಬೇಕು ಅನ್ನೋದು ನಮ್ಮ ಸಂಪ್ರದಾಯ. ಹಾಗಾಗಿ ಹೆಚ್ಚು ಬೆಳ್ಳಗಿರೋ ಬೆಳ್ಳುಳ್ಳಿಯನ್ನು ಖರೀದಿ ಮಾಡ್ತೀವಿ. ಮಿಥೈಲ್ ಬ್ರೋಮೈಡ್ ಎನ್ನುವಂತಹ ಚರ್ಮ, ಕಣ್ಣುಗಳು ಸೇರಿ ದೇಹದ ಭಾಗಗಳಿಗೂ ಕೂಡ ತೊಂದರೆಯಾಗುತ್ತೆ. ಇನ್ನು ಈ ಚೀನಿ ಬೆಳ್ಳುಳ್ಳಿಗಳು ನೋಡಲು ಗಾತ್ರದಲ್ಲಿ ದೊಡ್ಡದಿರುತ್ತೆ. ಸಿಪ್ಪೆಯ ಮೇಲೆ ನೀಲಿ ಮತ್ತು ನೇರಳೆ ಗೆರೆಗಳು ಗೋಚರವಾಗುತ್ತೆ. ಅಂತಹ ಬೆಳ್ಳುಳ್ಳಿಯನ್ನು ಖರೀದಿಸದೇ ಇದ್ದರೆ ಉತ್ತಮ. ವರದಿಗಳ ಪ್ರಕಾರ ನಿಷೇಧಿಸಲಾದ ಬೆಳ್ಳುಳ್ಳಿ ಈಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಹಂಗಂತೇಳಿ ಗೊಂದಲಕ್ಕೀಡಾಗಬೇಡಿ. ಬೆಳ್ಳುಳ್ಳಿ ಮಾರ್ಕೆಟಲ್ಲಿ ನಿಂತ್ಕೊಂಡ ಮೇಲೆ ವಾಗ್ವಾದ ಮಾಡೋದಕ್ಕೂ ಹೋಗಬೇಡಿ. ಈ ಚೈನೀಸ್ ಬೆಳ್ಳುಳ್ಳಿಯ ಮೇಲ್ಪದರದಲ್ಲಿ ಒಂದು ರೀತಿಯ ನೇರಳೆ ಬಣ್ಣ ಗೋಚರ ಆಗುತ್ತೆ. ಆ ತರಹದನ್ನು ನೀವು ಚೈನೀಸ್ ಬೆಳ್ಳುಳ್ಳಿ ಅಂತ ನೀವು ಕನ್ಸಿಡರ್ ಮಾಡಬಹುದು. ಆ ತರಹದ ಬೆಳ್ಳುಳ್ಳಿಯಲ್ಲಿ ಏನೂ ಆಗಿಲ್ಲ. ಒಂದಷ್ಟು ರೋಗ ಹರಡಬಲ್ಲ ಕೆಲವೊಂದು ರಾಸಾಯನಿಕಗಳನ್ನು ಅವರು ಅಪ್ಲೈ ಮಾಡಿರ್ತಾರೆ. ಯಾಕಂತ ಹೇಳಿದ್ರೆ ಅದು ಬೆಳ್ಳಗೆ ಕಾಣಲಿ, ಅದೊಂದು ಸ್ವಲ್ಪ ಹೊಳಪಿರಲಿ ಅನ್ನೋ ಕಾರಣಕ್ಕೋಸ್ಕರ ಹಾನಿಕಾರಕ ಕ್ಲೋರಿನ್ನಿಂದ ಬಿಳುಪುಗೊಳಿಸಲಾಗಿರುತ್ತೆ. ಒಂದು ವೇಳೆ ಅದು ಆಹಾರದ ರೂಪದಲ್ಲಿ ನಮ್ಮ ಹೊಟ್ಟೆ ಸೇರ್ಕೊಂಡ್ರೆ ಚರ್ಮ, ಕಣ್ಣು ಭಾಗಗಳಿಗೂ ಕೂಡ ತೊಂದರೆಯಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಿಥೈಲ್ ಬ್ರೋಮೈಡ್ನಿಂದ ನರಮಂಡಲ ಸಮಸ್ಯೆಗಳು ಉಂಟಾಗಬಹುದು. ಚರ್ಮ, ಕಣ್ಣುಗಳು ಸೇರಿ ದೇಹದ ಮೇಲೆ ಹಲವು ಪರಿಣಾಮವೂ ಕೂಡ ಬೀರಬಹುದು. ಹಾಗಾಗಿ ಈ ತರಹದ ಚೀನಿ ಬೆಳ್ಳುಳ್ಳಿಗಳು ನೋಡಲು ಗಾತ್ರದಲ್ಲೂ ಕೂಡ ದೊಡ್ಡದಾಗಿರುತ್ತೆ. ಸಿಪ್ಪೆಯ ಮೇಲೆ ನೀಲಿ ಮತ್ತು ನೇರಳೆ ಗೆರೆಗಳು ಗೋಚರವಾಗುತ್ತೆ. ಆ ತರಹದ ಬೆಳ್ಳುಳ್ಳಿ ಕಂಡು ಬಂದರೆ ಅದನ್ನು ಖರೀದಿ ಮಾಡದೆ ಬೇರೆ ತರಹದ ಬೆಳ್ಳುಳ್ಳಿಗಳು ಇರ್ತಾವೆ, ಅದನ್ನು ಖರೀದಿ ಮಾಡ್ಕೊಂಡು ಬರ್ಬೋದು. ಇನ್ನು ಇದೇ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಗೊಂದಲ, ಗಾಬರಿ ಮತ್ತೊಂದು ಬೇಡ. ಬೆಳ್ಳುಳ್ಳಿಯ ವಿಚಾರವಾಗಿ ಸಾಕಷ್ಟು ಲಕ್ಷಣಗಳನ್ನು ಕೂಡ ಕೊಟ್ಟಿದ್ದೀವಿ. ಆ ಲಕ್ಷಣಗಳನ್ನು ಗಮನಿಸಿಕೊಂಡು ಒಳ್ಳೆಯ ಬೆಳ್ಳುಳ್ಳಿಯನ್ನು ಖರೀದಿ ಮಾಡಿ.